ಬನ್ ಟ್ರೈ ಮಾಡಿ. ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಸೋ ಲಾಂಗ್. ಆಲ್ಮೋಸ್ಟ್ 6 months ಆಯಿತು ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಇವತ್ತು ವೀಡಿಯೋ ಮಾಡ್ತಿರೋದು ಕಾರಣ ಏನಂದರೆ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಪೂಜಾ ಪ್ರತೀಕ್ಷಾ ಅಂತ, ಅವ್ರನ್ನ ಮೀಟ್ ಆಗೋಕೆ ಹೋಗ್ತಾ ಇದ್ದೀನಿ ಮೈಸೂರಿಗೆ. ನಾವು ಮೂವರು ಎಲ್ಲೂ ಹೊರಗಡೆ ಒಟ್ಟಿಗೆ ಹೋಗಿಲ್ಲ. ಸೊ ಮೀಟ್ ಆಗ್ತಿರ್ತೀವಿ, ಸ್ವಲ್ಪ ದೂರ ಎಲ್ಲೂ ಹೋಗಿಲ್ಲ. ಸೊ ಇವತ್ತು ಮೈಸೂರಲ್ಲಿ ಮೀಟ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಒಂದು ದಿನಾನ ನಾನು ರೆಕಾರ್ಡ್ ಮಾಡಿಟ್ರೆ, ನಾವೇ ಕೆಲವೊಂದು ವರ್ಷ ಆದಮೇಲೆ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ, ಮೆಮೊರೇಬಲ್ ಆಗಿರುತ್ತೆ ಅಂತ ಈ ವಿಡಿಯೋ ಮಾಡೋಕ್ಕೆ ಅನ್ನಿಸ್ತು, ಮಾಡ್ತಾಯಿದ್ದೀನಿ. ಇವಾಗ ಬ್ಯಾಂಗ್ಳೂರಿಂದ ಮೈಸೂರಿಗೆ ರೀಚ್ ಆಗಬೇಕು. ಅವ್ರು ಅಲ್ಲಿ ಮೈಸೂರಿಗೆ ಬರ್ತಾರೆ, ನಾನು ಇಲ್ಲಿಂದ ಹೋಗ್ತೀನಿ. ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ, ಎಷ್ಟು ಮೆಮೊರೇಬಲ್ ಆಗಿರುತ್ತೆ, ಆಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ. ವೆಯ್ಟ್ ಮಾಡ್ತಾಯಿರಿ, ವಾಚ್ ಮಾಡ್ತಾಯಿರಿ. ಸಿಗುವ ಮೈಸೂರಲ್ಲಿ. ಬಾಯ್ ಬಾಯ್. ಎಸ್, ನಾವು ಹೋಗ್ತಾ ಇರೋ ಪ್ಲೇಸಿಗೆ ರೀಚ್ ಆಗಿದ್ದೀನಿ. ನನ್ನ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ, ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೇಕು ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ. 5 minutesಲ್ಲಿ ಇರ್ತೀನಿ ಅಂದಿದ್ದಾರೆ. ನೋಡು ಇವತ್ತಿನ ಡೇ ಹೇಗಿರುತ್ತೆ ಏನು ಎತ್ತ ಅಂತ ನಿಮಗೆಲ್ಲ ತೋರಿಸ್ತೇನೆ. ಆ್ಯಂಡ್ ಈ ಪ್ಲೇಸಿಗೆ ನಾವು ಮೂವರು ಮುಂಚೆ ಬಂದ್ತೀವಿ, ಸ್ಕೂಲ್ ಡೇಸಲ್ಲಿ ಬಂದಿದ್ದು, ಇನ್ನೂ ಬಂದಿಲ್ಲ. ನೋಡಬೇಕು, ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಎಸ್, ನನ್ನ ಫ್ರೆಂಡ್ಸ್ ಇವಾಗ ಬಂದಿದ್ದಾರೆ. ಪ್ರತೀಕ್ಷಾ, ಇನ್ನೊಬ್ರಿಗೆ ತುಂಬ ನಾಚಿಕೆ ಸ್ವಭಾವ, ಮುಖ ತೋರಿಸಲ್ಲ. ಸೊ ಎಸ್, ಹಾಯ್ ಪ್ರತೀಕ್ಷಾ, ಹಾಯ್ ಮಾಡು. ಹಾಯ್. ಇನ್ನೊಬ್ಬರು ಬರೋದು ಕಷ್ಟ, ನೋಡೋಣ, ಆದರೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಬಿಟ್ಟು ಗ್ಯಾಪಲ್ಲಿ. ಮತ್ತು ಹೇಗಿದ್ದೀರಾ? ಸೂಪರ್. ಇವಾಗ ನಾವು ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂತ 10 minutesಲ್ಲಿ. A few moments later. ಎಸ್, ನಾವಿವತ್ತು ಬಂದಿರೋದು ಸ್ನೋ ಪಾರ್ಕ್ಗೆ. ಇವಾಗಷ್ಟೇ ಒಳಗಡೆ ಎಂಟರ್ ಆಗ್ತಿದ್ದೀವಿ. ನೋಡೋಣ ಹೆಂಗಿರುತ್ತೆ ಏನು ಎತ್ತ ಅಂತ. ಬನ್ನಿ ಹೋಗುವ. ಏನಾದ್ರು ಮಾತಾಡು ಪ್ರತೀಕ್ಷೆ. ನಾಚಿಕೆ. ತುಂಬ ಅಂದರೆ ತುಂಬ ಬೇರೆ ಬೇರೆ ಸೆಟಪ್ಗಳಿದೆ. ಇದು ಬಂದು ಬೆಡ್ರೂಮ್. ನೆಕ್ಸ್ಟ್ ಬಂದು ವಾಷಿಂಗ್ ಮಿಷನ್, ನೆಕ್ಸ್ಟ್ ಸ್ಟಡಿ ಏರಿಯಾ, ವರ್ಕಿಂಗ್ ಸ್ಪೇಸ್. ನೆಕ್ಸ್ಟ್ ಒಂದು ಇದು ನನಗೆ ತುಂಬ ಇಷ್ಟ ಆಗಿರುತ್ತೆ, ಕಿಚನ್. ಆದರೆ ನಾನಂತೂ ಅಡುಗೆ ಮಾಡಲ್ಲ. ಚೆನ್ನಾಗಿದೆ ಅನಿಸ್ತು. ಇದು ಫ್ರಿಡ್ಜ್. ನೆಕ್ಸ್ಟ್ ನನ್ನ ವಿಡಿಯೋ ರೆಕಾರ್ಡ್ ಮಾಡೋದು ಅಂತ ಕಿಚನ್. ದಿಸ್ ಇಸ್ ಲೈಕ್ ಡಿಪ್ರೆಷನ್. ನಿನಗೆ ಬಾಳೆಹಣ್ಣು ಸುಟ್ಟಾಗಲ್ಲ ನೋಡಿ. ಈ ಕಡೆ ಲಾಸ್ಟ್ ಪೀಸ್.
ಲಿವಿಂಗ್ ಏರಿಯಾ. ಗಾರ್ಡನ್ ಏರಿಯಾ ವರಂಡ ವರಂಡದಲ್ಲಿ ಗಾರ್ಡನ್ ಇದೆ. ಇದಿಷ್ಟು ಅಪ್ ಡೌನ್ಸ್ GRS ಆಗಿರೋದು. ಅವರೇ ಫೋಟೋ ತಗೊಳ್ತಾರೆ. ಫುಲ್ ನಾವು ಸಿಕ್ಕಾಪಟ್ಟೆ ಫೋಟೋಸ್ ತೆಗೆಸ್ಕೊಂಡಿದ್ವಿ. ನೆಕ್ಸ್ಟ್ ಇಲ್ಲಿಂದ ಯಾವ ಪ್ಲೇಸ್ ಹೊರಗಿದೆ ಬಂಟ್ರೆ ಮಾಡಿ ಇಲ್ಯೂಷನ್ ಗೇಮ್ ಅಂತೆ. ಲೈಫ್ ಮೂಮೆಂಟ್ ಆಗುತ್ತೆ, ನೀವೇನಾಗಲ್ಲ, ಸ್ವಲ್ಪ ಆಗುತ್ತೆ. ಪ್ರೆಗ್ನೆನ್ಸಿ ಆಪರೇಷನ್ ನಾನು ವರ್ಕ್ ಮಾಡಿ ಜಸ್ಟ್ ನಿಂತ್ಕೊಳ್ಳೋದಲ್ವಾ ಚಿಲ್ಲಿ ನಾನು ಕಾಣಿಸ್ತಾ ಇಲ್ಲ. ಹೇಗನ್ನಿಸ್ತು ಪ್ರತಿ? ತುಂಬ ಚೆನ್ನಾಗಿದೆ. ಫೋಟೋಸ್ ಎಲ್ಲ ಮಸ್ತಾಗಿ ತೆಗೆಸ್ಕೊಂಡಿದ್ದೀವಿ. ತೆಗೆಸ್ಕೊಂಡು ನೋಡೋಣ ನೆಕ್ಸ್ಟ್ ಆ್ಯಕ್ಚುಲಿ ನಾನು ಮೇಯ್ನ್ ಇರೋದು ಇಲ್ಲೂ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಕಾರು ಹೊಟ್ಲಂಬಿಲ್ಟ ಫಿಶ್. ಇವಾಗ ಅಪ್ ಡೌನ್ಸ್ ಮುಗೀತು. ನೆಕ್ಸ್ಟ್ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಜೋರಾಗಿ ಮಾತಾಡು. ಸ್ನೋ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಇವಾಗ ಸ್ನೋ ಪಾರ್ಕ್ಗೆ ಬಂದಿದ್ದೀವಿ. ಇಲ್ಲೆಲ್ಲ ಜಾಕೆಟ್ ಕೌಂಟರ್ಸ್, ಇಲ್ಲೆಲ್ಲ ಸ್ಲಿಪ್ಪರ್ ಹಾಕಿ ಅಲ್ಲಿ ಒಳಗಡೆ ಎಂಟ್ರಿ ಇದೆ. ಇಲ್ಲಿ ಎಂಟ್ರಿ ಇದೆ, ಇಲ್ಲೆಲ್ಲ ಗೇಮ್ಸ್ ಇದೆ. ನಾವಿವಾಗ ಫುಲ್ ರೆಡಿ ಆಗಿದ್ದೀವಿ ಸ್ನೋ ಪಾರ್ಕ್ ಒಳಗಡೆ ಹೋಗೋಕ್ಕೆ. ನಾವು ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಇವಾಗ ಟಿ ತೋರಿಸ್ತೀರಾ ಅಲ್ವಾ? ಓಕೆ ಅವರೇ ಹೇಳ್ತಾರೆ. ಸ್ನೋ ಪಾರ್ಕ್ ಸ್ನೋ ಪಾರ್ಕ್. ಎಸ್, ಇಲ್ಲಿಂದ ನಾನು ಮಾತಾಡ್ತೀನಿ, ಯಾಕೆಂದರೆ ಅಲ್ಲಿ ಸಾಂಗ್ಸ್ ಹಾಕಿದ್ರು, ಕಾಪಿರೈಟ್ಸ್ ಇಶ್ಯೂ ಬಂದ್ಬಿಡತ್ತೆ ಅಂತ ನನ್ನ ವಾಯ್ಸ್ ಕೊಡ್ತಾ ಇದ್ದೀನಿ. ತುಂಬಾ ಖುಷಿ ಆಯಿತು, ಒಂಥರ ಎಕ್ಸೈಟೆಡ್ ಆಯಿತು. ಅದೆಲ್ಲ ಕ್ಯೂಟಾಗಿರೋ ಆಂಬಿಯನ್ಸ್ ನೋಡಿ ಮಕ್ಕಳು ಬಂದರೆ ಇನ್ನೂ ತುಂಬ ಎಂಜಾಯ್ ಮಾಡ್ತಾರೆ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆ ಒಂದು ಚಿಲ್ಡ್ ವೆದರ್ ಥರ ಇತ್ತು ಒಳಗಡೆ, ನೀವು ನೋಡ್ತಿರ್ಬೋದು. ಹಂಗೆ ನಾವೆಲ್ಲ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದು ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲ ಒಂದು ಸ್ಮಾಲ್ ಆ್ಯಕ್ಟಿವಿಟೀಸ್ನೂ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬ ಕೋಲ್ಡ್ ಇತ್ತು, ಹೆವಿ ಮಸ್ತಿ ಖುಷಿ, ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಫ್ರೆಂಡ್ಸ್ ಎಲ್ಲ ಸಿಗೋದೇ ಅಪರೂಪ. ನಾವು ತುಂಬ ರೇರು, ಫೋನಲ್ಲಿ 3 ಜನನೂ ಒಟ್ಟಿಗೆ ಮಾತಾಡೋದು ತುಂಬ ರೇರು. ಬಟ್ ಸಿಕ್ಕಿದಾಗ ತುಂಬ ಅದೇ ಒಂದು ಬಾಂಡಿಂಗ್ ಇದ್ದು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಎಷ್ಟು ಮೆಮೊರೀಸ್ ಶೇರ್ ಮಾಡಿಕೊಂಡು ಮಾತಾಡಿಕೊಂಡು ತುಂಬ ಅಂದರೆ ತುಂಬಾ ಆ ದಿನ ಒಂದು ಮೆಮೊರೇಬಲ್ ಡೇ ನನಗೆ. ತುಂಬ ಅಂದರೆ ಏನೋ ಒಂಥರ ಖುಷಿ ಆಯಿತು. ನಾವು 3 ಒಟ್ಟಿಗೆ ಸೇರಿ ಒಂದು ಹೋಲ್ ಡೇ ಕಳೆದಿದ್ದು ನಾವು.
ಸೊ ಎಸ್ ಇದು ಆ ಒಂದು ಜಾಗದ ಎಕ್ಸ್ಪೀರಿಯನ್ಸ್. ಈ ಒಂದು ಎಕ್ಸ್ಪೀರಿಯನ್ಸ್ ನಾನು ಇಲ್ಲಿ ವಿಡಿಯೋದಲ್ಲಿ ಎಷ್ಟೇ ತೋರಿಸಿರ್ಬೋದು, ಬಟ್ ಆ್ಯಕ್ಚುಯಲ್ ಆಗಿ ನಾವು ಎಂಜಾಯ್ ಮಾಡಿದ ಫೀಲ್ ನಮಗೆ ಗೊತ್ತಿರುತ್ತೆ. ಅಷ್ಟು ಎಂಜಾಯ್ ಮಾಡಿದ್ವಿ ನಾವು. ಖುಷಿ ಮುರ್ಗಿರ್ದು ಹಾಕ್ಬಿಟ್ಟಿರೋ ಗ್ಲೌಸ್ ಹಾಕೊಳ್ಳಿ ಅಂತ ಕೊಟ್ಟವ್ರೆ, ಫೋನ್ ಆಪ್ರೇಟ್ ಮಾಡೋಕ್ಕಾಗಲ್ಲ ಅಂತ. ಇರು, ನಾನು ಮಧ್ಯೆ ಹೋಗ್ಬಿಡ್ತೀನಿ. ಸಣ್ಣ ಸಣ್ಣ ಆ್ಯಕ್ಟಿವಿಟೀಸ್ ಎಲ್ಲನೂ ಮುಗಿಸ್ಕೊಂಡು ನಾವು ಹಾಗೆ ಸ್ನೋವಲ್ಲಿ ಎಂಜಾಯ್ ಮಾಡೋಣ ಅಂತ ಬಂದು. ಸೊ ಇನಿಷಿಯಲಿ ನಾನೇನು ಅಂದ್ಕೊಂಡೆ ಅಂದರೆ ಅಷ್ಟೇನು ಕೋಲ್ಡ್ ಇರಲ್ಲ, ಮ್ಯಾನೇಜ್ ಮಾಡ್ಬೋದು ಅಂತ. ಬಟ್ ಲಿಟ್ರಲಿ ಅದು -10 ಡಿಗ್ರಿ ಟೆಂಪರೇಚರ್ ಇತ್ತಲ್ಲಿ. ಸಿಕ್ಕಾಪಟ್ಟೆ ಚಿಲ್ಡ್ ವೆದರ್ ಇತ್ತು. ಹಾಗೆ ನಾವು ಮಸ್ತಿ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸ್ವಲ್ಪ ಹೊತ್ತು ಸ್ನೋವಲ್ಲೆಲ್ಲ ಆಟ ಆಡಿಕೊಂಡು ಎಸ್ಕೊಂಡು ತುಂಬಾ ಚೆನ್ನಾಗಿತ್ತು. ಅದೊಂದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆ ಸಾಂಗ್ಸ್ ಪ್ಲೇ ಆಗ್ತಿದ್ದಕ್ಕೂ ನಾವು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಕ್ಕೂ ಮತ್ತು ಆ ಸ್ನೋಫಾಲಿಗೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ ಸ್ನೋಫಾಲಲ್ಲಿ ಈ ಒಂದು ಲಿಟಲ್ ಮೂಮೆಂಟ್ಸು ತುಂಬ ಸ್ಪೆಷಲ್ ಆಗಿರುತ್ತೆ. ಎಸ್, ಎಷ್ಟೇ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ಎಷ್ಟು ಬೆಚ್ಚಗಾಗ್ತಾ ಇದೆ ಅಂದರೆ ಮುಗಿಸ್ಕೊಂಡು ಬಂದು ಕೂತಿದ್ದೀವಿ. ಆರಾಮ್ ಅನಿಸ್ತದೆ. ಕೆಂಪಗಾಗ್ಬಿಟ್ಟಿದೆ ಗನ್ನೆ ಎಲ್ಲ. ಈಗಷ್ಟೇ ಸ್ನೋ ಪಾರ್ಕ್ ಒಳಗಡೆ ಮುಗಿಸ್ಕೊಂಡು ಬಂದ್ವಿ. ಸಕ್ಕದಾಗಿತ್ತು ಎಕ್ಸ್ಪೀರಿಯೆನ್ಸು. ಇವಾಗ ಊಟಕ್ಕೆ ಬಂದು ಊಟ ಮುಗಿಸ್ಕೊಂಡು ಹೋಗ್ತೀವಿ. ನನ್ನ ಸ್ಪೆಷಲ್ ಫೇವ್ರೆಟ್ ಊಟ ಏನು ಗೊತ್ತಾ? ಇಷ್ಟನ್ನು ಖಾಲಿ ಮಾಡಿ ಮತ್ತೆ ಸಿಗ್ತೀನಿ. ಬಾಯ್. ಎಸ್, ಈಗ ಊಟ ಮಾಡಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಮಾತಾಡ್ಕೊಂಡು ತುಂಬಾ ಖುಷಿ ಆಯಿತು. ನನ್ನ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಈಗ ಮತ್ತೆ ವಾಪಸ್ ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಮತ್ತೆ ಯಾವಾಗ ಸಿಗ್ತೀವಿ ನೋಡಬೇಕು. ಇವತ್ತಿನ ದಿನ ಅಂತೂ ತುಂಬ ಖುಷಿಯಾಗಿತ್ತು, ತುಂಬ ಮೆಮೊರೇಬಲ್ ಆಗಿತ್ತು. ಒಂಥರ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಿ. ತುಂಬ ಖುಷಿ ಆಯಿತು. ಈ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಹೀಗೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ. ಬಾಯ್. ಸಿಗುವ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ.